ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಕು ಮಿನಿ ಕಿಚನ್. ಬರ್ರಿ ಇವತ್ತು ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಏನಂತ ನೋಡೋಣ. ಇವಾಗ ನೋಡ್ರಿ, ನಾವು ಮನೆ ಒಳಗೆ ಮಂಚೂರಿಯನ್ ರೆಸಿಪಿ ಈಸಿ ರೀತಿಯಿಂದ ಯಾವ ರೀತಿ ಮಾಡೋದು ಅಂತೇಳಿ ಹೇಳ್ಕೊಳತ್ತೀವಿ. ಮತ್ತು ಸಾನಿ ಹರ್ಷ ಇಬ್ರು ಕೂಡ ನಮಗೆ ಹೆಲ್ಪ್ ಮಾಡತ್ತಾರೆ. ಇವತ್ತು ಇವರಿಬ್ರಿಗೂ ಕರ್ಕೊಂಡು ಮಂಚೂರಿಯನ್ ರೆಸಿಪಿ ಮಾಡ್ತೀವ್ರಿ. ಮಾಡಿ ನಿಮ್ಮ ಮುಂದೆಲ್ಲ ಶೇರ್ ಮಾಡ್ಕೊತೀವಿ. ರೆಸಿಪಿ ನೋಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್. ಟೇಸ್ಟಿಯಾಗಿ ಮಾಡ್ತಿಲ್ಲಪ್ಪ. ನೀವು ಒಂದ್ಸಲ ಕುಪ್ಪೂರ್ ಮನ್ಯಾಗ ನೋಡಿದ್ದಲ್ಲ, ಅದಂತೂ ಸಖತ್ತಾಗಿತ್ತು. ಅದು ಗೋಬಿಲಿಂತ್ರ ಮಾಡತ್ತೀನಿ ಇವತ್ತು. ನಾನು ಕ್ಯಾಬೇಜ್ಲಿಂತ್ರ ಮಾಡತ್ತೀನಿ. ಕ್ಯಾಬೇಜ್ ಅಂತ ಗೋಬಿ ಮಾಡತ್ತಾರಂತ್ರಿ. ಕ್ಯಾಬೇಜಿಂದ ಗೋಬಿ ಮಾಡತ್ತೇನ್ರಿ. ಅದು ಹೆಂಗೆ ಮಾಡೋದು ಅಂತ ಹೇಳಿ ರೆಸಿಪಿ ಸಮೇತ ತೋರಿಸ್ತೇನ್ರಿ. ಅದು ಇವಾಗ ನೋಡೋಣ ಬರ್ರಿ ಮಾಡಕ್ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ, ಅದು ಮಂಚೂರಿಯನ್ ಮಾಡಕ್ಕೆ ಇಲ್ಲಿ ನಾನು ಮಸಾಲೆದೆಲ್ಲ ತಗೊಂಡ್ಬಂದಿನಿ. ಆಮೇಲೆ ಡಾರ್ಕ್ ಸೋಯಾ ಸಾಸ್, ಸ್ವಲ್ಪ ಮೈದಾ, ಕಾರ್ನ್ಫ್ಲವರ್ ತಗೊಂಡ್ಬಂದಿನಿ. ಜೋರ್ ಮಾತಾಡ್ಬೇಕಾರಿ. ನಿಮ್ ಕ್ಯಾಮ್ರಾ ಎಲ್ಲ ಐತಿ, ನೀವು ಮಾತಾಡ್ದಲ್ಲಿ ಮಾತಾಡ್ತೀರಿ. ಸ್ವಲ್ಪ ಜೋರ್ ಆವಾಜ್ ಮಾಡಿದ್ರ ಮತ್ ಮಂದಿಗೆ ಬಂದಿಲ್ಲ ಏನ್ ಮಾಡತ್ತ ಅಂತ ಹೇಳಿ. ಹಾಗಾಗಿ ತೊಳೆದೇ ನೋಡಪ್ಪ. ಬೇಡ, ಯಾಡ ಸಾಕು. ಸಾಕ? ಸೌತಿಗೆ ಬೇಡ. ಮಂಚೂರಿಯನಿಗೆ ಸೌತಿಗೆ ಹಾಕಲ್ಲ ಸಾನಿಯಾ. ನಾ ಮಾಡಿಲ್ಲ ಅಪ್ಪ ಒಂದ್ಸಲ. ಈಗ ನೋಡ್ಕೋ ರೆಸಿಪಿ ಸಮೇತ. ಇವಾಗ ಕ್ಯಾಬೇಜ್ ಆಮೇಲೆ ಕ್ಯಾರೆಟ್ ಅದೆಲ್ಲ ತುರ್ಕೊಂಡ್ಬಿಡೋಣ್ರಿ. देया मैं तुरी तुम देया ना तुरी तुम कुछ सानिया फर्स्ट कैबेज तुरी ले आपा अब इधर से ಬಾರಿಕ ತಿನ್ನಾರಿಪ್ಪ ಮೊದಲು ಕ್ಯಾಬೇಜ್ ಮೊದಲು ಕ್ಯಾಬೇಜ್ ತಿನ್ನ. ಕ್ಯಾರೆಟ್ ಅನ್ನೋದು ನಂಗೆ ನೋಡಿ ಕ್ಯಾಬೇಜ್ ಕಣಗಳು ಚಸ್ಮೆ ಐತೇನ್ರಿ ಅವ ಮದ್ದು ದೊಡ್ಡದ ಸಣ್ಣ ಬರೈತಿ. ಈಗ ಇದು ಭಾಳ ಸಣ್ಣಗಿರ್ಬೇಕು ನೋಡಿ. ಇದು ಮಿಕ್ಸಿ ಹಾಕ್ತಿರ ಇದನ್ನ ಕ್ಯಾಬೇಜ್ ಅನ್ನ ಸಣ್ಣಗೆ ಹೆಚ್ಚಿ ಸಣ್ಣಗೆ ಹಾಕಿ ಸಾಕ. ಅಷ್ಟ ಸಾಕ. ಸಣ್ಣ ತುಳಿಯತಾಳಕ್ಕೆ. ನಮ್ಮ ವರ್ಷಾಂದ ಕೆಲಸ ಬರೀ ನಗೋದು ತಿನ್ನೋದು. ಇದ್ಯಾಡ ನೋಡ್ರಿ ಮಾಡೋದು ಕರೆಕ್ಟಾಗಿ. ವಾ ಕ್ಯಾಬೇಜ್ ಬಿಡತ್ತಿಲ್ಲ ಐಕಿ. ಕ್ಯಾಬೇಜ್ ಎಲ್ಲ ಈಗ ಕ್ಯಾರೆಟ್ ತಿಂತಿದ್ದ ಆಗ್ಬಾರ್ದ. ಗಡಿ ಸೈಡ್ ಇಟ್ಕೊಳ್ಳೋ ಹಸಿಯ ಏನ ತಿನ್ನಾಕ ತೊಗೊಂಬೋಗ್ ನಮಗ್. ಅಲ್ಲಿ ತಗೋಬೋಗ್ ದಾಸಿ ಗಿಸಿ ಮಾಡ್ಕೊಂಡೆ ಖಾಲಿ ಆತ. ಖಾಲಿ ಮಾಡಿದ್ರೆ ಚಲೋ ಆತ. ಇದು ನೋಡಿಲಿ ಹೆಂಗ್ ಮಾಡಿದ್ವಿ. ಅಷ್ಟೇ ಸಾನಿಯಾ ಮಾಡೋದು ಅಷ್ಟೇ. ಹಿಂಗ್ ಬರ 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 ಮಾಡ್ತೀವಿ. ಬಿಡಿ ಮೇಕ್ಯಾ ಫ್ಲವರ್ ಇತ್ತ ಅಂತ ಹೇಳಿದ್ರಿ. ಇದ್ರದ್ದು ಏನು ಟೆನ್ಷನ್ ಇರಂಗಿಲ್ರಿ. ಇದು ಹೆಚ್ಕೊಂಡೆ ಅದು ಹೆಚ್ಕೊಂಡೆ ಅಂತ ಹೇಳಿ. ಫ್ಲವರ್ ಇತ್ತಾ? ಫ್ಲವರ್ ಏನ್ ಮಾಡ್ಯಾರ ಮಮ್ಮಿ ಒಂದ್ಸಲ. ಕ್ಯಾಬೇಜ್ ನೋಡು ಫ್ಲವರ್ ಏನ್ ಚಲೋ ಆಗುತ್ತೆ. ಫ್ಲವರ್ ಏನ್ ಸೂಪರ್ ಟೇಸ್ಟ್ ಹಾಕಿದ್ರಿ ಅದು. ಹಂಗ ಕ್ಯಾಬೇಜ್ ಅದ್ ಹೆಂಗ ಆಕೈತೆ ಅಂತ ಹೇಳಿ ಟ್ರೈ ಮಾಡ್ಬೇಕಂತ ಹೇಳಿ ಇವತ್ತು ಮಾಡೇವಲ್ಲ ನಾವು ಕ್ಯಾಬೇಜ್. ಕ್ಯಾಬೇಜ್ ಅದ್ ಮಾಡಿಲ್ಲ, ನಾನ್ ಮಾಡಿಲ್ಲ. ಹಂಗಾಗಿ ಮಾಡೋದು ಹಿಂದಿ ಮತ್ತೆ ಮಾಡಿದ್ದೆ. ತಿಂದೆ ನಾನ ಮತ್ತೆ ಫ್ಲವರ್ ಇದ್ ಮಾಡಿದ್ವಿ. ಕ್ಯಾಬೇಜ್ ಅದ್ ಮಾಡಿಲ್ಲ. ಕ್ಯಾಬೇಜ್ ಮಾಡಿತಾ ಫ್ಲವರ್ ಸಕ್ಕು ಮಿನಿ ಕಿಚನ್ ಹೋಗಿ ಮಾಡಿಲ್ಲ ಅಷ್ಟ. ನಾನು ಎಲ್ಲಾದ್ರೂ ಹೋಗಿ ಮಾಡಿ ನಾವು ನಿಮ್ದೊಳಗೆ ಮಾಡಿದ್ರೆ ಇಷ್ಟ. ನೀ ಮಾಡ್ಕೋಬೇಕು. ಎಲ್ಲಿ ಗುಸು ಗುಸು ಈಗ ಇಲ್ಲೇ 2 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೇವ್ರಿ. ಮತ್ತೆ ಇದ್ರಾಗ ಏನೇನು ಹಾಕೊಂಡ್ಯಪ್ಪ? ಇದಕ್ಕೆ ಕ್ಯಾಬೇಜ್ ಆಮೇಲೆ ಕ್ಯಾರೆಟ್ 2 ಹಾಕೊಂಡಿನಿ. ಇದಕ್ಕೆ ಸಣ್ಣ ಕಟ್ ಮಾಡಿದಂಥ ಉಳ್ಳಾಗಡ್ಡಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಇದೆಲ್ಲ ಹಾಕಿ. ಅರ್ಶಿಯಾ ಚುಬ್ಬಟ್ ಬಾ. ಏನು ಮಾಡಕ್ಕಾಗಿ ಆಕಿ ಜೋರು ನಗಾತಾಳ. ಮತ್ತೆ ಆ ವಿಡಿಯೋದೊಳಗೆ ಬಂದ್ರೆ ಅದು ತೆಗೀರಿ ಅಂತ ನಿಂದಿರ್ತಾಳ ಆಕಿ. ಹೌದು, ಅದಕ್ಕೆ ಫಸ್ಟ್ ಅಂದೆ. ಇವಾಗ ಇದಕ್ಕೆ ಈ ರೀತಿ ಇದೇನು ಬಾಲ್ಸ್ ಮಾಡ್ಕೋಬೇಕೇನಪ್ಪ? ಬಾಲ್ಸ್ ಮಾಡ್ಕೊಳ್ಬೇಕಿದೆ. ಹಾಗಾಗಿ ಈಗ ಸ್ವಲ್ಪ ಸಣ್ಣಗೆ ಕೈ ತೆಗಿ, ಕೈ ತೋರಿಸು. ಯಾಕೆ ಲಘು ಅದಿನ್ನೂ ಇಲ್ಲಿದ್ ಮೆಹಂದಿ ಹೋಗಿಲ್ಲ, ಇಲ್ಲಿ ಹಚ್ಕೊಂಡು ಕುಂತೀನಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ. ಆಮೇಲೆ ಒಣ ಖಾರ ಇರಲಿ ಅಂತೇಳಿ ಟೇಸ್ಟಿಗೆ. ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್, ಸ್ವಲ್ಪ ಗರಂ ಮಸಾಲ ಇದು ಹಾಕಿದ್ರೆ ಟೇಸ್ಟ್ ಆಕೈತೆ ರೀ. ಆಮೇಲೆ ರುಚಿಗೆ ತಕ್ಕಷ್ಟ ಉಪ್ಪು ನಿಮ್ಗೆ ಎಷ್ಟು ಬೇಕು ನೋಡ್ರಿ. ಕಡಿಮೆ ಬಿತ್ತಂದ್ರೆ ಮತ್ತೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಇಲ್ಲ ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ಇದ್ರೊಳಗೆ ಹಾಕೋಬೇಕು.
ಹಾಕ್ಕೊಂಡು ಮಿಕ್ಸ್ ಮಾಡೋಣ್ರಿ. ಕೈಲಿನ ಮಿಕ್ಸ್ ಮಾಡಿದ್ರೆ ಏನಾಕೈತದ ಒಳಗೆ ತನಕ ಹೋಗಿ ಎಲ್ಲ ಕಡೆನೂ ಕರೆಕ್ಟಾಗಿ ಈಕ್ವಲ್ ಆಗಿ ಹೋಗ್ತದ. ನೀವು ಚಮಚಲಿಂದ ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿ ಆಗಲ್ರಿ ಅದು. ಆಗಲ್ಲ. ನೀವು ಬೇಕಂದ್ರೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೋದು, ಇನ್ನೂ ಸ್ವಲ್ಪ ಕಡಿಮೆ ಅನಿಸ್ತ ಅಂತ ಹೇಳಿದ್ರೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ಕಾರ್ನ್ಫ್ಲವರ್ ಕ್ರಿಸ್ಪಿ ಹಾಕೈತೆ ಹಾಗಾಗಿ. ಆಮೇಲೆ ಮೈದಾ ಹಾಕಿದ್ರೆ ಬಾಲ್ಸ್ ಮಾಡ್ಕೊಳಕ್ಕೆ ಕರೆಕ್ಟ್ ಆಕೈತ್ರಿ ನಮಗೆ. ನೀರು ಬೇಡ ತಡಿ, ಇದು ಕ್ಯಾಬೇಜ ನೀರು ಇರ್ತೈತಿ. ಇನ್ನು ಎಷ್ಟು ಹಿಟ್ಟು ಹಾಕಿ ಅಷ್ಟು ಇನ್ನೂ ನೀರು ಹಿಡಿತೈತಿ ನೋಡಿ. ಇನ್ನೂ ಹಿಟ್ಟು ಹಿಡಿತೈತ. ಹೌದು ನೀರು ಕ್ಯಾಬೇಜ್ ಫುಲ್ ಅಪ್ಪ ಇದೇನು ಮಾಡತ್ತಿ ನೀನು? ಬಿತ್ತದ ಕಾರ್ನ್ಫ್ಲವರ್ ಅಷ್ಟೊಂಡು ಚಮಚಿ ತಗೊಂಬೋಗಿ ಹಾಕೊಂಡು ಸೈಡ್ನಾಗ. ಒಳಗೆ ಬಂದೇವ್ರಿ ನಾವೀಗ. ಇದು ಹಿಟ್ಟೇನಪ್ಪ? ಬೆಟಲ್ ಇದು ಬೆಟ್ರ್ ಅದು. ಹಾಂ, ಇದಂತೂ ರೆಡಿ ಆಗೈತ್ರಿ. ಈಗ ಇಲ್ಲೇ ಎಣ್ಣೆನೂ ಬಿಸಿ ಮಾಡಕ್ಕೆ ಇಷ್ಟು ಸಾಕಪ್ಪ ಎಣ್ಣೆ? ಸಾಕು. ಭಾಳ ಇದಾಕೈತಿ. ಈಗ ಇದನ್ನು ಕಡಿಮೆ ಆಕೈತೆ ನೋಡೋದು. ಅದು ಅದ್ರೂ ಮುಳುಗ್ತಾವ ಸಾಕು. ಮತ್ತೀಗ ಬಾಲ್ಸ್ ಮಾಡ್ಕೊತಾರೆ ಇದ್ರದ್ದು. ಆ ಪ್ಲೇಟ್ ತಗೋ ಅಪ್ಪ. ಇದು ನಾವು ಒಂದು ಮಿಸ್ಟೇಕ್ ಏನು ಮಾಡಿ ಹೋಗೋತೀವಿ ಇದ್ರೊಳಗೆ. ಹೌದು, ಇದು ಇರ್ತೈತಲ್ಲ ಏನ್ ನಾವು ತುರ್ಕೊಂಡಿರ್ತೇವೆ ಕ್ಯಾಬೇಜ್ ಮತ್ತೆ ಕ್ಯಾರೆಟ್. ನೀರು ಇದು ಮಾಡೋದ ಗೊತ್ತಾಗ್ಲಿಲ್ಲ ನಮಗ. ಕ್ಯಾಬೇಜ್ ಹಿಟ್ಟು ಅದನ್ನ ಹಂಗ ನಾವು ಹಿಟ್ಟಾಕಿ ಮಿಕ್ಸ್ ಮಾಡಿಬಿಟ್ಟೇವ. ಅದು ಭಾಳ ನೀರು ಆಗಿತ್ತು. ಅದ ತೋರಿಸ ಹಿಂಗಾಕ್ಯವು ಬಾಲ್ಸ್. ಅದೇ ತಗೋಪ್ಪ ತಾಟ ಒಂದು ಅದ್ರಗಡೆ ಅಂತ ನೋಡಿ. ಅದ ಎಣ್ಣೆ ಬಿಸಿ ಆತಪ್ಪ. ಸೊ ಒಂದೆರಡು ಕ್ಯಾಬೇಜ್ ಹಾಕಿ ನೋಡಿದಿರಿ ಎಣ್ಣೆ ಬಿಸಿ ಆತಿಲ್ಲ ಅಂತೇಳಿ. ಇವಾಗ ಇದು ಹಾಕೊಳ್ಳೋಣ್ರಿ ಒಂದೊಂದೊಂದೊಂದು. ಒಂದ್ಸತಿಗೆ ಇಷ್ಟ ಆದ್ರಿ. ಇಷ್ಟೆಲ್ಲ ಇನ್ನೊಂದು 6 ಆಗಿದ್ವಿ ರೀ. ಎಲ್ಲರೂ ಆಗಲೇ ಅದು ತಿಂದ್ರಿ ಟೇಸ್ಟ್ ಮಾಡಕ್ಕೆ. ಟೇಸ್ಟ್ ಮಸ್ತ್ ಆಗ್ಯಾವಪ್ಪ. ನೀ ಆಪಾನು ತಿನ್ನತ್ತಾಳ್ರಿ. ಇದನ್ನು ರೌಂಡ್ ಮಾಡ್ಕೊಳತ್ತಿಲ್ಲ ರೀ, ಹಂಗೆ ಬಿಡತ್ತಾಳ್ರಿ ಅಪ್ಪ. ಯಾಕಂದ್ರೆ ಶೇಪ್ ಬರತ್ತಾವ ಕರೆಕ್ಟಾಗಿ. ಅದು ರೌಂಡ್ ಬರತ್ತಿಲ್ಲ ರೀ ಅವು. ರೌಂಡ್ಗಿಂತ ಇದು ಚಲೋ ಆಗತೈತಿ. ಹಂಗಾಗಿ ಹಿಂಗೆ ಮಾಡ್ಕೊಂಡೆ ರೀ. ಇವಾಗ ಅದ ಬಾಳಿಗೆ ಒಳಗೆ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟೇನ್ರಿ. ಅದಕ್ಕೆ ಮೆಣಸಿನ್ಕಾಯಿ ಹಾಕೊಳ್ಳೋಣ್ರಿ. ಎಣ್ಣೆ ಫುಲ್ ಬಿಸಿ ಆಗಿರ್ತದೆ. ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ದಂತ ಉಳ್ಳಾಗಡ್ಡಿ ಹಾಕ್ಕೊಂಡು ಮಿಕ್ಸ್ ಮಾಡೋಣ್ರಿ. ಇವಾಗ ಈಗ ಏನಿದ್ರು ಗ್ರೇವಿ ಮಾಡ್ಕೊಳತ್ತೀನ? ಗ್ರೇವಿ. ಇವ್ ನೋಡಿ ಗುಲಾಬ್ ಜಾಮೂನ್ ಎಲ್ಲ ಗುಲಾಬ್ ಜಾಮೂನ್ ಏನತ್ತೆ ನಾ ಗೋಬಿ ಮಂಚೂರಿ ಎಲ್ಲ ರೆಡಿ ಆಗ್ಯಾವ. ಈ ರೀತಿ ಮುರ್ಕೊಳ್ಳೋದು. ಬಿಸಿ ಬಿಸಿ ಅದಾವ. ವಾವ್, ಬಿಸಿ ಬಿಸಿ ಇದ್ದಾಗ ಮುರ್ಕೊಬೇಕು. ಇಲ್ಲ ಅಂದ್ರೆ ಬಂದವರು ಮೆತ್ತಗಾದಂದ್ರೆ ಕರೆಕ್ಟ್ ಆಗಲ್ಲ. ಮುರಿ ಹಂಗೆ. ಹಾಂ, ಮುರಿಯ ಫ್ರೈ ತಾಪ ಇದು. ಆಮೇಲೆ ಸ್ವಲ್ಪ ಕ್ಯಾಬೇಜ್ ರೀ ಇದ್ರೊಳಗು. ಹಾಂ, ಸ್ವಲ್ಪ ಇವಾಗ ಸ್ವಲ್ಪ ಉಪ್ಪು ರೀ ರುಚಿಗೆ ತಕ್ಕಷ್ಟು. ಇದ್ರೊಳಗೆ ಉಪ್ಪು ಹಾಕೋಬೇಕಾ? ಅದ್ರೊಳಗೆ ಉಪ್ಪು ಅದೆಲ್ಲ ಮಸಾಲೆದೆಲ್ಲ ಕಡಿಮೆ ಆಗಿರ್ತೈತಿ. ಸ್ವಲ್ಪ ಮಸಾಲೆ ಹಾಕೋಬೇಕು. ಯಾವ ಮಸಾಲೆ ಇದು? ಜೀರಿಗೆ ಪೌಡ್ರ್, ಅದು ಸ್ವಲ್ಪ ಧನಿಯಾ ಪೌಡರ್. ಇಲ್ಲಿ ಹಾಡೊಂದು ಹಚ್ಚಾರಲ್ಲಿ ಕಾಪರೇಟ್ ಬರ್ತೈತಿ. ಎಲ್ಲ ಮಾತಾಡ್ತೀವಿ ಅದೇ ಕಂಟಿನ್ಯೂ ಮಾಡ್ಕೊಂತೀನಿ. ಆಮೇಲೆ ನೆಕ್ಸ್ಟ್ ಏನು ಹಾಕೊಂತಿ? ನೆಕ್ಸ್ಟ್ ಸ್ವಲ್ಪ ಸಾಸ್ ಅದೆಲ್ಲ ಹಾಕೋದು ನೀವು. ನೆಕ್ಸ್ಟ್ ಅಪ್ಪ ಸ್ವಲ್ಪ ಡಾರ್ಕ್ ಸಾಸ್. ಆಮೇಲೆ ರೆಡ್ ಚಿಲ್ಲಿ ಸಾಸ್ ಹಾಕೋದು ಸ್ವಲ್ಪ. ರೆಡ್ ಚಿಲ್ಲಿ ಸಾಸ್. ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಸಾಸ್. ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ಇಲ್ಲ, ಮೆಣಸಿನ್ಕಾಯಿ ಹಾಕೈತೆ ಅದಕ್ಕೆ. ಸ್ವಲ್ಪ ಟೊಮೆಟೊ ಕೆಚಪ್. ಜಗಳ ಆಡ್ತಿರೋ ಅವ್ರು. ಅಪ್ಪ ಬಾಳಿ ಬಿಸಿ ಆಗ್ತೈತಿ.
होय बा मैं ऐसा क्या बोलेगा नेक्स्ट ಮಿಕ್ಸ್ ಮಾಡಿ ನೀರು ಹಾಕೋದು ತಡಿ ಸ್ವಲ್ಪ ನೀರು ಹಾಕೊಂಡು ಹಗುರಪ್ಪ ಇದು ಮಿಕ್ಸ್ ಮಾಡ್ತಾರೆ ಹಂಗಾಗಿ ನೆಕ್ಸ್ಟ್ ತಡಿ ಸ್ವಲ್ಪ ಇದಾಗಲಿ ಕುದಿಲಿ ಈಗ ಅದು ಇಲ್ಲಿ ನೋಡ್ರಿ ಅದ್ರದ್ದು ಗ್ರೇವಿ ಎಲ್ಲ ರೆಡಿ ಆಗೈತಿ ಇವಾಗ ಇದು ಮಂಚೂರಿಯನ್ ಹಾಕೋದು ಇವಾಗೆಲ್ಲ ಮಿಕ್ಸ್ ಮಾಡೋದು ಸತಪ್ಪ ಇದು ಮಿಕ್ಸ್ ಆಗೈತೆ ಇಲ್ಲಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಭಾಳ ಆಗತೈತಿ ಇರ್ಲಿ ಬಿಡು ಅದು ಯಾವತ್ತೂ ಕಡಿಮೆ ಆಗಲ್ಲ ಅದು ಟಚ್ ಇವಾಗ ಕ್ಯಾಬೇಜ್ ಸ್ವಲ್ಪ ಈಕೆ ಅರ್ಶಿದ್ ಬರೀ ಇರ್ಲಿ ಬಿಡು ಅದ ಬರ್ಲಿ ಬಿಡು ಹಾ ರೆಡಿ ಆತಪ್ಪ ರೆಡಿ ಆಯ್ತು ನೋಡಿ ಸೂಪರ್ ಸ್ಮೆಲ್ ಬರತೈತಿ ಹೆಂಗ ಸಾನಿಯಾ ಚಲೋ ಆಗೈತೆ ಯಾಕವಾ ನನಗೆ ಯಾವತ್ತು ಹೆಸರು ಹೇಳಕ್ ಬಂದಿದ್ದೀನಿ ನೀನು ಹಾಂ ಅಲ್ಲಿ ನರ್ಸನಪ್ಪಗೆ ಹೇಳಿದ್ಲ ಆರಿ ಮಾಡೋಣ ಅರಿಶಿ ಮಾಡೋಣ ಅಂತ ಹ್ಞೂ ಅದೇ ಆರಿ ಅಂತಂದ್ರೆ ನೀ ಮುಂದೆ ಏನಾರ ಹೇಳ್ಬೇಕಿಲ್ಲ ನೀ ಹೆಸರು ಇಡಕ್ಕೆ ಬಂದಿದ್ದೆ ನನಗೆ ಹಾಂ ನಮ್ಮ ಪಪ್ಪು ಬಂದ್ರೆ ಹೆಸರು ಇಡಾಕ ಹೌದಲ್ಲ ಹೌದು